ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಚುನಾವಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 17 ಸದಸ್ಯರಿದ್ದು ಒಬ್ಬರು ಗೈಜರಾಗಿ 16 ಸದಸ್ಯರು ಹಾಜರಿದ್ದರು. ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರು 13, ಕಾಂಗ್ರೆಸ್ ಬೆಂಬಲಿತ ಸದಸ್ಯರು 4 ಹಾಜರಿದ್ದರು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಶಂಕರರೆಡ್ಡಿ, ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಕೆ. ರತ್ನಮ್ಮ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸುಮಂಗಳ ನಾಮಪತ್ರ ಸಲ್ಲಿಕೆ ಮಾಡಿದರು. 3 ನಾಮಪತ್ರಗಳು ಅಂಗೀಕಾರವಾಗಿದ್ದು, ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಸುಮಂಗಲರವರು ವಾಪಸ್ ಪಡೆದರು. ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗೇಶ್ ರೆಡ್ಡಿ ರಾಜೀನಾಮೆ ನೀಡಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆ. ಎನ್. ಶಂಕರರೆಡ್ಡಿ 10 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆಂದು ಚುನಾವಣಾಧಿಕಾರಿ ಎನ್. ರಾಜೇಶ್ ಮಾಹಿತಿ ನೀಡಿದರು. ಚುನಾವಣಾ ಪ್ರಕ್ರಿಯೆಯಂತೆ ಚುನಾವಣಾಧಿಕಾರಿಗಳು ಗೌಪ್ಯ ಮತದಾನ ನಡೆಸಲಾಗಿ ಜೆಡಿಎಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಕೆ. ರತ್ನಮ್ಮ 6 ಮತಗಳನ್ನು ಪಡೆದು ಪರಾಭವಗೊಂಡು 10 ಮತಗಳನ್ನು ಪಡೆದಿರುವ ಕೆ. ಎನ್. ಶಂಕರರೆಡ್ಡಿ ಜಯಶೀಲರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಪಿಡಿಒ ಎಸ್. ವಿನೋದ, ಕಾರ್ಯದರ್ಶಿ ನಾರಾಯಣಸ್ವಾಮಿ, ಮುಖಂಡರಾದ ಎ. ವೆಂಕಟರೆಡ್ಡಿ, ಶ್ರೀರಾಮರೆಡ್ಡಿ, ನಾಗೇಶ್ ರೆಡ್ಡಿ, ಸುರೇಶ್ ಬಾಬು, ಚಂದ್ರಶೇಖರ್ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಕಲ್ಲೂರು ಚೌಡ್ರೆಡ್ಡಿ, ಹಾಲ್ವಟ ರಮೇಶ್, ಗುತ್ತಿಗೆದಾರ ದೇವರಾಜ್, ಕಲ್ಲೂರು ಸೀನಪ್ಪ, ಪಾತ್ಪಲ್ಲೆ ಚೌಡ್ರೆಡ್ಡಿ, ಕೆಸಿ ದಿಲೀಪ್, ಮನು, ಕೆಎನ್ ಮಂಜುನಾಥ್ ರೆಡ್ಡಿ, ಕಾರ್ಬಾಬು, ಗೋಪಿನಾಥ್, ಜೆಡಿಎಸ್ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದರು. ಈ ದಿನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕೆ. ರತ್ನಮ್ಮ, ಕೆ. ಎನ್. ಶಂಕರರೆಡ್ಡಿ ಅವರು ಸ್ಪರ್ಧಿಗಳಾಗಿರುತ್ತಾರೆ. ಒಟ್ಟು ಮತಗಳು 16 ಇದ್ದು, ಸದರಿ 16 ಮತಗಳಲ್ಲಿ ಕೆ. ರತ್ನಮ್ಮರವರು 6 ಮತವನ್ನು ಪಡೆದಿರುತ್ತಾರೆ. ಕೆ. ಎನ್. ಶಂಕರರೆಡ್ಡಿ ಅವರು 10 ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಈ ಒಂದು ಚುನಾವಣೆ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿರೋರು ಎಲ್ಲರಿಗೂ ಧನ್ಯವಾದಗಳು. ಈ ಗ್ರಾಮ ಪಂಚಾಯತಿ ಚುನಾವಣೆಗೆ 17 ಸದಸ್ಯರಿದ್ದು 16 ಜನ ಹಾಜರಾಗಿರ್ತಾರೆ. 16 ಜನರಲ್ಲಿ ಶಂಕರರೆಡ್ಡಿ ಮತ್ತು ರತ್ನಮ್ಮ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಅದರಲ್ಲಿ ರತ್ನಮ್ಮ ಅವರಿಗೆ 6 ಮತ, ಶಂಕರರೆಡ್ಡಿ ಅವರಿಗೆ 10 ಮತ ಬಿದ್ದಿರುತ್ತೆ. ಹಾಗೂ ಅವರು ಜಯಶೀಲರಾಗಿದ್ದಾರೆ. ಎಲ್ಲ ಗ್ರಾಮದ ಸದಸ್ಯರೆಲ್ಲ ಸರ್ಕಾರದ ಅಂತ ಕೇಳ್ತಾರೆ. ಮುಂದಿನ ಗ್ರಾಮದ ಅಭಿವೃದ್ಧಿ, ಎಲ್ಲ ಹಳೆಗಳು, ಬೀದಿ ದೀಪಗಳು, ಕೆರೆಟಿಗಳು ಎಲ್ಲ ಸತ್ಯಭೇದ ಮತ್ತು ಕೆಲಸ ಮಾಡಬೇಕು ಅಂತ ಶಂಕರರೆಡ್ಡಿ ಅವರು ಮನವಿ ಮಾಡ್ತಾರೆ.